नमः नत्वा सरस्वतीं देवीं शुद्धां गुण्यां करोम्यहं पाणिनीयप्रवेशाय लघुसिद्धान्तकौमुदीं ಆದ್ಗುಣಃ ಅಂತ ಸೂತ್ರ ಆಯಿತು. ಈಗ ಆ ಗುಣವನ್ನು ವಿಧಾನ ಮಾಡಿದಾಗ ಅದರಲ್ಲಿ ಎರಡಕ್ಕೆ ಉದಾಹರಣೆಯನ್ನು ಕೊಟ್ಟರು. ಒಂದು ಇಕಾರ ಪರದಲ್ಲಿದ್ದಾಗ, ಉಕಾರ ಪರದಲ್ಲಿದ್ದಾಗ, ಉಪೇಂದ್ರ, ಮತ್ತೊಂದು ಗಂಗೋದಕಂ ಅಂತ. ಆದರೆ ಋಕಾರ ಮತ್ತು ಋಕಾರ ಪರದಲ್ಲಿದ್ದಾಗ ಉದಾಹರಣೆಯನ್ನು ಕೊಟ್ಟಿಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ರುದ್ಧಿಹಿ ಅಂತ. ಕೃಷ್ಣ ರುದ್ಧಿಹಿ ಅಂತ ಇರುವಾಗ ಇಲ್ಲಿ ನಕಾರೋತ್ತರ ಅಕಾರ ಮತ್ತು ಋಕಾರ ಅಂದರೆ ಕಂಠ ಮೂರ್ಧ ಸ್ಥಾನಗಳಿದ್ದಾವೆ. ಅದಕ್ಕೆ ಅಂಥದ್ದೇ ವರ್ಣ ಗುಣದಲ್ಲಿ ಯಾವುದಿದೆ ಅಂತ ನೋಡಿದರೆ ಯಾವುದೂ ಇಲ್ಲ. ಹಾಗಾಗಿ ಯಾವುದು ಆದೇಶವಾಗಿ ಬರುತ್ತೆ ಅಂತ ಕೇಳಿದರೆ ಅದಕ್ಕೆ ಮಹರ್ಷಿಗಳು ಸೂತ್ರಕಾರರು ಏನು ಮಾಡ್ತಿದ್ದಾರೆ, ಅಂಥದ್ದೇ ಒಂದು ಆದೇಶವನ್ನು ಕಲ್ಪನೆ ಮಾಡ್ತಾ ಇದ್ದಾರೆ. ಯಾವುದನ್ನು ಆದೇಶವಾಗಿ ಹೇಳಿದರೆ ಕಂಠಮೂರ್ಧ ಸ್ಥಾನ ಬರುತ್ತೋ ಅಂತಹದ್ದನ್ನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಒಂದು ರ ಅನ್ನುವ ಒಂದು ಪ್ರತ್ಯಾಹಾರ ಸಿದ್ಧಿ ಆಗಬೇಕು. ಅದಕ್ಕೋಸ್ಕರವಾಗಿ ಈ ಸೂತ್ರವನ್ನು ನಿರೂಪಣೆ ಮಾಡುತ್ತಾ ಇದ್ದಾರೆ. ಉಪದೇಶೆ ಅಜನುನಾಸಿಕ ಇತ್, ಉಪದೇಶೆ ಅಚ್ ಅನುನಾಸಿಕ ಇತ್ ಎಂಬುದಾಗಿ ಇದು ಚತುಷ್ಪದಾತ್ಮಕವಾದ 4 ಪದಗಳುಳ್ಳಂಥ ಸೂತ್ರ. ಉಪದೇಶ ಅಂದರೆ ಮೊದಲೇ ಹೇಳಿದ್ದೇವೆ, ಉಪದೇಶ ಆದ್ಯೋಚ್ಚಾರಣಂ ಧಾತು ಸೂತ್ರ ಗಣೋಣಾದಿ ಇತ್ಯಾದಿಯಾಗಿ ಅದು ಉಪದೇಶ. ಉಪದೇಶದಲ್ಲಿ ಹೇಳಿರುವಂತಹ ಮತ್ತು ಉಪದೇಶದಲ್ಲಿರುವ ಅನುನಾಸಿಕವಾದಂತಹ ಅಜ್ವರ್ಣವು ಇತ್ಸಂಜ್ಞೆಯನ್ನು ಹೊಂದುತ್ತದೆ ಅಂತ. ಅಂದರೆ ಸೂತ್ರಗಳಲ್ಲಿ ಇದ್ದು ಸೂತ್ರಗಳಲ್ಲಿ ಅನುನಾಸಿಕ ಅನ್ನುವುದು, ಸೂತ್ರಗಳಲ್ಲಿ ಅನುನಾಸಿಕ, ಇದು ಅನುನಾಸಿಕ ಅಂದರೆ ಇದು ಈಗ ಅನುನಾಸಿಕವಾಗಿರುವಂಥದ್ದಕ್ಕೆ ಇತ್ಸಂಜ್ಞೆ ಬರುತ್ತೆ. ಇತ್ಸಂಜ್ಞೆ ಬಂತು ಅಂದರೆ ತಸ್ಯ ಲೋಪಃ ಅಂತ ಲೋಪ ಬರುತ್ತೆ. ಅದಕ್ಕೆ ಉದಾಹರಣೆ ಯಾವುದು ಅಂತಂದರೆ ಲಣ್ ಎನ್ನುವಲ್ಲಿರುವಂಥ ಲಕಾರೋತ್ತರ ಅಕಾರ. ಲಕಾರೋತ್ತರ ಅಕಾರ ಎನ್ನುವಂಥದ್ದು ಅನುನಾಸಿಕವಾದ್ದರಿಂದಾಗಿ ಅದಕ್ಕೆ ಇತ್ಸಂಜ್ಞೆ ಬಂದು ತಸ್ಯ ಲೋಪಃ ಅಂತ ಲೋಪ ಬರುತ್ತೆ. ಈ ಸೂತ್ರದಿಂದ ಇತ್ಸಂಜ್ಞೆ ಅದಕ್ಕೆ ಹೌದು, ಉಪದೇಶೆ ಅಚ ಅನುನಾಸಿಕ ಇತ್ಸಂಜ್ಞಃ ಸ್ಯಾತ್. ಆದ್ದರಿಂದ ಇತ್ಸಂಜ್ಞೆ ಬಂತು, ತಸ್ಯ ಲೋಪ ಬರುತ್ತೆ. ಆದರೆ ಇದರ ಮೇಲೆ ಪ್ರಶ್ನೆ ಏನು ಅಂದರೆ, ಅಲ್ಲ ಇಲ್ಲಿ ಲಣ್ಣಂತ ಉಚ್ಚಾರಣೆ ಮಾಡಿದ್ದು ಯಾರು ಅಂದರೆ ಮಹರ್ಷಿ ಪಾಣಿನಿಗಳು. ಅವರು ಉಚ್ಚಾರಣೆ ಮಾಡುವಾಗ ನಾವಂತೂ ಇರಲಿಲ್ಲ. ಹಾಗಾಗಿ ಅವರು ಉಚ್ಚಾರಣೆ ಮಾಡಿರುವಂತಹದ್ದು ಅನುನಾಸಿಕವಾಗಿಯೇ ಉಚ್ಚಾರಣೆ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಿ? ನಾವೆಲ್ಲ ಈಗ ಲಣ್ ಅಂತ ಹೇಳ್ತಾ ಬಂದಿದ್ದೀವಿ. ಅನುನಾಸಿಕ ಅಂದರೆ ಹಿಂದೆ ನಾವು ಹೇಳಿದ್ವಿ ಮುಖನಾಸಿಕಾ ವಚನೋನು ನಾಸಿಕ. ಹಾಗಾಗಿ ಮುಖಸಹಿತ ನಾಸಿಕೆಯಿಂದ ಉಚ್ಚಾರಣೆ ಮಾಡಿದ್ದರೆ ಅದು ಅನುನಾಸಿಕ. ಆದರೆ ಅವರು ಅನುನಾಸಿಕವಾಗಿಯೇ ಉಚ್ಚಾರಣೆ ಮಾಡಿದ್ದಾರೆ ಅಂತ ಹೇಗೆ ತಿಳಿಯೋದು ನಾವು ಈಗ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರತಿಜ್ಞಾನುನಾಸಿಕ್ಯಾಹ ಪಾಣಿನೀಯಾಹ. ಪ್ರತಿಜ್ಞಾನುನಾಸಿಕ್ಯಾಹ ಅರ್ಥಾತ್ ಪ್ರತಿಜ್ಞಾಯಂತೆ ಇತಿ ಪ್ರತಿಜ್ಞಾ. ಪ್ರತಿಜ್ಞಾಯಂತೆ ಅಂದರೆ ಅಂಗೀಕ್ರಿಯಂತೆ. ಪ್ರತಿಜ್ಞಾಯಂತೆ ನಾಮ ಅಂಗೀಕ್ರಿಯಂತೆ ಅಥವಾ ಅಂಗೀಕುರ್ವಂತಿ. ಪ್ರತಿಜ್ಞಾಯಂತೆ ಇತಿ ಪ್ರತಿಜ್ಞಾ. ಅನುನಾಸಿಕಸ್ಯ ಭಾವಃ ಆನುನಾಸಿಕ್ಯಂ. ಪ್ರತಿಜ್ಞಾ ಆನುನಾಸಿಕ್ಯಂ ಯೇಷಾಂತೆ ಪ್ರತಿಜ್ಞಾನುನಾಸಿಕ್ಯಾಹ ಕೇತೆ ಪಾಣಿನೀಯಾಹ ಅರ್ಥಾತ್ ಪಾಣಿನಿ ಶಿಷ್ಯಾಹ ಇತ್ಯರ್ಥಃ. ಪಾಣಿನೇಃ ಪಾಣಿನಿನಾ ಪ್ರೋಕ್ತಂ ಪಾಣಿನೀಯಂ ಪಾಣಿನೀಯಂ ಅಧೀಯಂತೆ ಇತಿ ಪಾಣಿನೀಯಾಹ. ಪಾಣಿನೀಯಂ ಅಧೀಯಂತೆ ಇತಿ ಪಾಣಿನೀಯಾಹ. ಪಾಣಿನಿನಾ ಪ್ರೋಕ್ತಂ ಪಾಣಿನೀಯಂ ಪಾಣಿನೀಯಂ ಅಧೀಯತೆ ಇತಿ ಪಾಣಿನೀಯಾಹ ಇತಿ. ಅಂದರೆ ಪಾಣಿನಿಯ ಶಿಷ್ಯರು, ಪಾಣಿನಿ ಮಹರ್ಷಿಗಳ ಆ ಶಾಸ್ತ್ರವನ್ನು ಅಧ್ಯಯನ ಮಾಡುವ ಶಿಷ್ಯರು ಅಂತ ಅರ್ಥ. ಪಾಣಿನೀಯಾಹ ಅಂದರೆ ಪ್ರತಿಜ್ಞಾನುನಾಸಿಕ್ಯಾಹ ಅರ್ಥಾತ್ ಪ್ರತಿಜ್ಞಾ ಅಂಗೀಕುರ್ವಂತಿ ಇದಂ ಅನುನಾಸಿಕಂ ಇತಿ. ಅಂದರೆ ಯಾವುದನ್ನು ಇವರು ಅನುನಾಸಿಕ ಅಂತ ಅಂಗೀಕಾರ ಮಾಡಿರ್ತಾರೋ, ಪಾಣಿನಿ ಶಿಷ್ಯ ಪರಂಪರೆ ಇರುತ್ತೆ. ಆ ಶಿಷ್ಯ ಪರಂಪರೆಯಿಂದ ಅನುನಾಸಿಕ ಭಾವವು ಉಪದೇಶಿಸಲ್ಪಟ್ಟಿದೆ ಅಂತ ಗುರುಗಳಿಂದ ತಿಳಿದುಕೊಂಡು
ಪ್ರಕೃತವಾದದ್ದು ಅನುನಾಸಿಕ ಅಂತ ಹೇಳ್ತಾ ಬಂದಿರ್ತಾರೆ. ಹಾಗಾಗಿ ಪ್ರಕೃತದಲ್ಲಾಗಬೇಕಾದ್ರೆ ಏನಾಗುತ್ತೆ ಅಂದರೆ ಇದನ್ನು ಅನುನಾಸಿಕ ಅಂತ ಮಹರ್ಷಿ ಪಾಣಿನಿಗಳ ಶಿಷ್ಯರು ಅಂಗೀಕಾರ ಮಾಡಿದ್ದಾರೆ. ಆದ್ದರಿಂದಾಗಿ ಲಣ್ಣನ್ನುವಲ್ಲಿರುವಂಥ ಲಕಾರೋತ್ತರ ಅಕಾರ ಅನುನಾಸಿಕ. ಅದು ಅನುನಾಸಿಕ ಆದ್ದರಿಂದ ಅನುನಾಸಿಕವಾದದ್ದಕ್ಕೆ ಇತ್ಸಂಜ್ಞೆ ಬರುತ್ತೆ. ಉಪದೇಶದಲ್ಲಿರುವಂತಹ ಅನುನಾಸಿಕ ಅಜ್ವರ್ಣಕ್ಕೆ ಇತ್ಸಂಜ್ಞೆ ಬರುತ್ತೆ. ಹಾಗಾಗಿ ಇತ್ಸಂಜ್ಞೆ ಎನ್ನುವುದು ಬಂತು ಅಂತ. ಅಲ್ಲ, ಇತ್ಸಂಜ್ಞೆ ಬಂತು ಸರಿ, ಇದರ ಪ್ರಯೋಜನ ಏನು ಅಂತ ಹೇಳಿದರೆ ಹಿಂದೆನೇ ಹೇಳಿದ್ವಿ ಅದನ್ನು. ಇದರಿಂದ ಏನಾಗುತ್ತೆ ಅಂದರೆ ಲಣ್ಣನ್ನುವಲ್ಲಿರುವಂಥ ಅಕಾರವನ್ನು ಸೇರಿಸಿಕೊಂಡು ಹಯವರಟ್ ಅನ್ನುವಲ್ಲಿ ರೇಫವನ್ನು ಇಟ್ಟುಕೊಂಡು ಎರಡನ್ನೂ ಉಚ್ಚಾರಣೆ ಮಾಡಿದರೆ, ರೇಫ ಅಂದರೆ ಎಷ್ಟು ತಗೊಳ್ಬೇಕಲ್ಲಿ, ಹಕಾರಾದಿಶು ಅಕಾರ ಉಚ್ಚಾರಣಾರ್ಥ. ಹಾಗಾಗಿ ಕೇವಲ ಋ ಅನ್ನೋದನ್ನು ತಗೊಳ್ಬೇಕು. ಋ ಮತ್ತು ಲಣ್ಣಲ್ಲಿರುವಂತಹ ಅಕಾರ ಎರಡನ್ನೂ ಸೇರಿಸಿದ್ವಿ ಅಂದರೆ ರಾ ಅಂತಾಯಿತು. ತಥಾಚ ಈಗ ಏನಾಗುತ್ತೆ ಅಂದರೆ ಇದು ಒಂದು ಪ್ರತ್ಯಾಹಾರ ಅಂತ ಸಿದ್ಧ ಆಗುತ್ತೆ. ಯಾಕೆ ಅಂದರೆ ಆದಿರಂತ್ಯೇನ ಸಹಿತ, ಅಂತ್ಯೇನ ಇತಾ ಸಹಿತ ಆದಿಹಿ. ಅಂತ್ಯವಾದ ಇತ್ತಕ್ಷರ ಅಂದರೆ ಅಕಾರ, ಅಕಾರದಿಂದ ಸಹಿತವಾದಂತಹ ಆದಿ ಅಂತ ಹೇಳಿದರೆ ರೇಫ. ಅದು ಮಧ್ಯಗಾನಾಂ ಸ್ವಸ್ಯ ಚ, ಮಧ್ಯದಲ್ಲಿರುವ ಲಕಾರಕ್ಕೂ ಸ್ವಸ್ಯ ಅಂದರೆ ರೇಫಕ್ಕೂ ಸಂಜ್ಞೆಯಾಗುತ್ತೆ. ಹಾಗಾಗಿ ಲಣ್ ಸೂತ್ರಸ್ಥ ಅವರ್ಣೇನ ಸಹ ಉಚ್ಚಾರ್ಯಮಾಣ ರೇಪಃ ರಲಯೋಹೋ ಸಂಜ್ಞಾ ಅಂತ ಹೇಳಿದ. ಲಣ್ ಎನ್ನುವಲ್ಲಿರುವಂಥ ಅಕಾರದಿಂದ ಕೂಡಿಸಿಕೊಂಡು ಉಚ್ಚರಿಸಲ್ಪಡುವಂತಹ ರೇಫವು ರೇಫ ಮತ್ತು ಲಕಾರಗಳಿಗೆ ಸಂಜ್ಞೆಯಾಗುತ್ತೆ ಅಂತ ಆಯಿತು. ರಾ ಅನ್ನುವುದು ಒಂದು ಪ್ರತ್ಯಾಹಾರ ಅಂತ ಸಿದ್ಧ ಆಯಿತು. ಈಗ ಪ್ರಕೃತಕ್ಕೆ ಏನು ಅಂತ ಕೇಳಿದರೆ ಅದನ್ನು ಹೇಳ್ತಾ ಇದ್ದಾರೆ. ಉರಣ್ ರಪರಹ ಅಂತ, ಉಹು ಅಣು ರಪರಹ ಅಂತ 3 ಪದಗಳಿರುವಂತಹ ಸೂತ್ರ ಇದು. ಈ ಸೂತ್ರದ 3 ಪದಗಳು. ಇದಕ್ಕೆ ಹಿಂದೆನೇ ನಾವು ಋಕಾರಃ ತ್ರಿಂಶತಃ ಸಂಜ್ಞಾ ಅಂತ ಹೇಳಿದ್ದೀವಿ. ಋಕಾರ ಎನ್ನುವುದು ಋ ವರ್ಣಯೋಹೋ ಮಿತ ಸಾವರ್ಣ್ಯಂ ವಾಚ್ಯಂ ಅಂತ. ಆದ್ದರಿಂದ 30 ಪ್ರಭೇದಗಳಿಗೆ ಸಂಜ್ಞೆಯಾಗತ್ತೆ ಅಂತ. ಹಾಗಾಗಿ ಈಗ ಹೇಳ್ತಿದ್ದಾರೆ ತತ್ಸ್ಥಾನೇ ಯಹ ಅಣು ಸಹ ರಪರಃ ಸನ್ನೇವ ಪ್ರವರ್ತತೆ ಅಂತ. ಅಂದರೆ ಇಲ್ಲಿ ಉಹು ಅಂತ ಏನು ಹೇಳಿದ್ದಾರೆ, ಉಹು ಅನ್ನುವಂಥದ್ದು ಋಕಾರದ ಅನ್ನುವ ಋಕಾರದ ಷಷ್ಠಿ ವಿಭಕ್ತಿಯ ಏಕವಚನ ಉಹು ಅನ್ನುವುದು. ಯಾಕೆ ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಧಾತೃ ಶಬ್ದ ತೆಗೆದುಕೊಂಡ್ರೆ ಷಷ್ಠಿ ವಿಭಕ್ತಿ ಏಕವಚನ ಧಾತುಹು ಅಂತ ಆಗತ್ತೆ. ಹಾಗೆ ಋಕಾರದ ಷಷ್ಠಿ ವಿಭಕ್ತಿ ಏಕವಚನ ಆದ್ದರಿಂದಾಗಿ ಇಲ್ಲಿ ಉಹು ಅಂತ ಹೇಳಿದರೆ ಋಕಾರ ಅಂತರ್ಥ, ಋಕಾರದ ಅಂತರ್ಥ. ಹಾಗಾದರೆ ಷಷ್ಠಿ ಆದ್ದರಿಂದ ಷಷ್ಠಿ ಸ್ಥಾನೇ ಯೋಗ ಅನ್ನುವ ಪರಿಭಾಷೆಯಿಂದ ಸ್ಥಾನೆ ಅಂತ ಸಿಗುತ್ತೆ. ತಥಾಚ ಅದನ್ನೇ ಹೇಳಿದರೆ ತತ್ಸ್ಥಾನೆ ಅಂದರೆ ಋಕಾರ ಸ್ಥಾನೆ ಅಂತರ್ಥ. ಅಣು ಅಂತ ಸೂತ್ರದಲ್ಲೇ ಇದೆ. ಅಣು ತತ್ಸ್ಥಾನೇ ಯಹ ಅಣು ಸಹ ರಪರಹ ಅಂತ ಹೇಳಿದರು. ರಪರಹ ಅಂತ ಹೇಳಿದರೆ ರಪರ ಅಂತ ಹೇಳಿದರೆ ರ ಪರಹ ಅಂತ. ರಾ ಪರಹ ಅಂತ ಹೇಳಿದರೆ ಇಲ್ಲಿ ಅರ್ಥ ಏನು ಅಂತಂದರೆ ರಾ ಪರಹ ಅರ್ಥಾತ್ ರಾ ಪರಹ ಅಂತಂದರೆ ರಾ ಅನ್ನುವಂಥದ್ದು ಇಲ್ಲಿ ಪ್ರತ್ಯಾಹಾರ. ಅದು ರಾ ಅನ್ನೋದು ಅದು ಪರವಾಗಿ ಬರುತ್ತೆ ಅಂತ ಅರ್ಥ. ರಕಾರವು ಪರವಾಗಿ ಬರುತ್ತೆ. ರಕಾರವು ಪರವಾಗಿ ಬರುತ್ತೆ ಅಂದರೆ ಕೆಲವು ಕಡೆಯಲ್ಲಿ ರೇಫ ಬರ್ತದೆ, ಕೆಲವು ಕಡೆಯಲ್ಲಿ ಲಕಾರ ಬರ್ತದೆ ಅಂತ ಅರ್ಥ. ಅದು ಎಲ್ಲಿ ಅನ್ನೋದು ಮುಂದೆ ಗೊತ್ತಾಗತ್ತೆ ಅದು ಹೇಗೆ ಅಂತ. ತಥಾಚ ಹಾಗಾದರೆ ಒಟ್ಟು ಸೂತ್ರದ ಅರ್ಥ ಏನಾಗುತ್ತೆ ಅಂದರೆ ಋಕಾರದ ಸ್ಥಾನದಲ್ಲಿ ಯಾವ ಅಣ್ಣು ಬರುತ್ತದೆಯೋ ಅದು ರಪರವಾಗಿಯೇ ಬರುತ್ತದೆ ಅಂತ ಅರ್ಥ. ರ ಅಂದರೆ ಪ್ರತ್ಯಾಹಾರ, ಆದ್ದರಿಂದ ರ ಲ ಅಂತಾಗತ್ತೆ. ರಹ ಪರಹ ಯಸ್ಮಾತ್ ಸಹ ರಪರಹ ಅಂತ ವಿಗ್ರಹ. ಅದಕ್ಕೆ ರಹ ಪರಹ ಯಸ್ಮಾತ್ ಸಹ ರಪರಹ ಅಂದರೆ ರ ಶಿರಸ್ಕವಾಗಿಯೇ ಬರುತ್ತೆ ಅಂತ ಅರ್ಥ. ರ ಶಿರಸ್ಕವಾಗಿ ಅಥವಾ ಲ ಶಿರಸ್ಕವಾಗಿಯೂ ಕೂಡ ಬರ್ತದೆ ಅಂತ ಅರ್ಥ. ಉದಾಹರಣೆಯನ್ನು ನೋಡುವುದು ಅಂತಾದರೆ ಈಗ ಉದಾಹರಣೆಗೆ ಯಾವುದು ಕೃಷ್ಣ ಮತ್ತು ರುದ್ದಿಹಿ ಅಂತ ತೆಗೆದುಕೊಂಡಿದ್ದೇವೆ. ಪ್ರಕೃತ ಕೃಷ್ಣ ರುದ್ದಿಹಿ ಅಂತ ಇರುವಾಗ ಇಲ್ಲಿ ಅಕಾರಕ್ಕೆ ಅಚ್ಚಾದ್ರಿಂದ ಅದಕ್ಕೆ ಋಕಾರ ಪರದಲ್ಲಿರೋದ್ರಿಂದ ಆದ್ಗುಣ ಅಂತ ಗುಣ ಬರ್ತದೆ. ಆ ಗುಣ ಅದು ಏನಾದರೂ ಕೂಡ ಋಕಾರ ಸ್ಥಾನೇ ಯಹ ಅಣು, ಋಕಾರದ ಸ್ಥಾನದಲ್ಲಿ ಅಣ್ಣು ಬರೋದು ಅಂತಾದರೆ ಅದು ರಪರವಾಗಿ ಬರುತ್ತೆ ಅಂತ ಹೇಳಿದ್ದರಿಂದಾಗಿ
ಪ್ರಕೃತದಲ್ಲಿ ಅಕಾರ ಬರುತ್ತೆ, ಅದು ರಪರವಾಗಿ ಬರುತ್ತೆ, ಅಂದರೆ ಅರ್ ಎನ್ನುವ ಆದೇಶ ಬರುತ್ತೆ. ಈಗ ಅರ್ ಎನ್ನುವ ಆದೇಶ ಬಂತು ಅಂದರೆ ಈಗ ಏನಾಯಿತು ಅಂದರೆ ಅಕಾರಕ್ಕೆ ಕಂಠಸ್ಥಾನ, ರೇಫಕ್ಕೆ ಮೂರ್ಧಸ್ಥಾನ, ತಥಾಚ ಕಂಠ ಮೂರ್ಧಸ್ಥಾನವನ್ನು ಒಂದನ್ನು ಕಲ್ಪನೆ ಮಾಡಿ ಆದೇಶವನ್ನು ಹೇಳಿದ. ಹಾಗಾಗಿ ಕೃಷ್ಣ ರುದ್ದಿಹಿ ಕೃಷ್ಣರ್ದಿಹಿ ಅಂತ ರೂಪ ಆಗತ್ತೆ. ಅದೇ ರೀತಿಯಲ್ಲಿ ತವ ಲೃಕಾರಹ ಅಂತ ಇದೆ. ತವ ಲೃಕಾರಹ ಅನ್ನುವಲ್ಲೂ ಕೂಡ ವಕಾರೋತ್ತರ ಅಕಾರ ಅವರ್ಣ, ಅದರ ಪರದಲ್ಲಿ ಲೃಕಾರ ಅಜ್ವರ್ಣವಾಗಿದೆ. ಆದ್ದರಿಂದ ಪೂರ್ವಪರಯೋ ಆದ್ಗುಣ ಇತಿ ಏಕಾದೇಶ. ಹಾಗಾಗಿ ಏಕಾದೇಶ ಬರುತ್ತೆ ಅಂದರೆ ಇಲ್ಲಿ ಲೃಕಾರದ ಸ್ಥಾನದಲ್ಲಿ ಬರೋದ್ರಿಂದ ರಪರವಾಗಿ ಬರುತ್ತೆ. ರಪರವಾಗಿ ಅಂದರೆ ರ ಅನ್ನುವಲ್ಲಿ ಲಕಾರವೂ ಸೇರಿದೆ ರಪ್ರತ್ಯಾಹಾರದಲ್ಲಿ. ಹಾಗಾಗಿ ಲಕಾರ ಪರವಾಗಿ ಬರುತ್ತೆ ಲಕಾರ. ಯಾಕೆಂದರೆ ಲೃಕಾರದ ಸ್ಥಾನ ದಂತಸ್ಥಾನ ಆದ್ದರಿಂದಾಗಿ, ಹಾಗಾಗಿ ಕಂಠ ಮತ್ತು ದಂತಸ್ಥಾನ ಇರುವಂತಹ ಒಂದು ವರ್ಣ ಆದೇಶವಾಗಿ ಬರಬೇಕು. ಕಂಠ ದಂತಸ್ಥಾನ ಇರುವ ವರ್ಣ ಯಾವುದೂ ಇದರಲ್ಲಿ ಗುಣಾಕ್ಷರಗಳಲ್ಲಿ ಇಲ್ಲ. ಅದಕ್ಕೆ ಕಲ್ಪನೆ ಮಾಡಿದ ರಪರವಾಗಿ ಬರುತ್ತೆ, ಅಂದರೆ ಲಕಾರ ಪರವಾಗಿ ಬರುತ್ತೆ. ಹಾಗಾಗಿ ಅಲ್ ಎನ್ನುವ ಆದೇಶ ಬಂದರೆ ತವ ಪ್ಲಸ್ ಲೃಕಾರ ತವಲ್ಕಾರ ಅಂತ ರೂಪ ಆಗತ್ತೆ. ಹೀಗೆ ಇನ್ನು ಇದು ಆದ ನಂತರ ಮುಂದೆ ಲೋಪಶಾಕಲ್ಯಸ್ಯ ಅಂತ ಹೇಳ್ತಿದ್ದ. ಲೋಪಃ ಶಾಕಲ್ಯಸ್ಯ ಅಂತ. ಲೋಪಃ ಶಾಕಲ್ಯಸ್ಯ ಅವರ್ಣಪೂರ್ವಯೋಃ ಪದಾಂತಯೋಃ ಯವಯೋಃ ಲೋಪಃ ವಾ ಅಶಿ. ಇಲ್ಲಿ ಭೋ ಭಗೋ ಅಘೋ ಅಪೂರ್ವಸ್ಯ ಯೋಷಿ ಅನ್ನೋದ್ರಿಂದಾಗಿ ಇದು ಲೋಪಶಾಕಲ್ಯಸ್ಯ ಅಂತ ದ್ವಿಪದಾತ್ಮಕವಾದ ಸೂತ್ರ. ಇಲ್ಲಿ ಭೋ ಭಗೋ ಅಘೋ ಅಪೂರ್ವಸ್ಯ ಯೋಷಿ ಅನ್ನೋದ್ರಿಂದ ಅಪೂರ್ವಸ್ಯ ಮತ್ತು ಅಶಿ ಎನ್ನುವಂಥ ಎರಡು ಪದಗಳನ್ನು ಕೂಡ ಅನುವೃತ್ತಿ ಮಾಡಿದ್ದಾರೆ. ಇನ್ನು ವ್ಯೋರ್ ಲಘು ಪ್ರಯತ್ನ ತರಹ ಶಾಕಟಾಯನಸ್ಯ ಎನ್ನುವ ಸೂತ್ರದಿಂದಾಗಿ ವ್ಯೋಹೋ ಅನ್ನುವುದನ್ನು ಅನುವೃತ್ತಿಯನ್ನು ಮಾಡಿದ್ದಾರೆ. ಇನ್ನು ಇಲ್ಲಿ ಅಪೂರ್ವಸ್ಯ ವ್ಯೋಹೋ ಅಂತ ಅಪೂರ್ವವಾದಂತಹ ಅಕಾರ ಪೂರ್ವವಾದಂತಹ ವ್ಯೋಹೋ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಇಲ್ಲಿ ವ್ಯೋಹೋ ಎನ್ನುವುದಕ್ಕೆ ವಿಶೇಷಣ. ಹಾಗಾಗಿ ವಿಶೇಷಣ ಆದ್ದರಿಂದ ವಿಶೇಷಣ ವ್ಯೋಹೋ ಅಂತ ದ್ವಿವಚನದಲ್ಲಿ ಇರೋದ್ರಿಂದಾಗಿ ಅವರ್ಣ ಪೂರ್ವಯೋಹೋ ಅಂತ ಅದನ್ನು ಕೂಡ ದ್ವಿವಚನವನ್ನು ಮಾಡಿಕೊಂಡಿದ್ದಾರೆ. ದ್ವಿವಚನಾಂತವಾಗಿ, ಯಾಕೆಂದರೆ ಇದ್ದೇಪಿ ಭೋ ಭಗೋ ಅಗೋ ಅಪೂರ್ವಸ್ಯ ಅಂತ ಅಪೂರ್ವಸ್ಯ ಅನ್ನುವಲ್ಲಿ ಏಕವಚನ ಇದೆ. ಅದನ್ನು ಇಲ್ಲಿ ದ್ವಿವಚನ ಹೇಗೆ ಅಂದರೆ ಅದಕ್ಕೆ ಅನುಗುಣವಾಗಿ ಮಾಡಿಕೊಂಡಿದ್ದಾರೆ ವಿಶೇಷಣ. ಆದ್ದರಿಂದಾಗಿ ತಥಾಚ ಅಲ್ಲಿ ವ್ಯೋಹೋ ಅಂದರೆ ವ್ಯೂಚ ವೂಚ ಯೂಚ ವ್ಯೌ ತಯೋಹೋ ವ್ಯೋಹೋ ಅಂತ. ಇನ್ನು ಅಪೂರ್ವಸ್ಯ ಅಂತ ಹೇಳಿದರೆ ಅಹ ಪೂರ್ವ ಯಾಭ್ಯಾಂ ಅಪೂರ್ವೌ ತಯೋಹೋ ಅಪೂರ್ವಯೋಹೋ. ಅಂದರೆ ಅಕಾರವೇ ಪೂರ್ವದಲ್ಲಿ ಇರುವ ಯಕಾರ ವಕಾರಗಳಿಗೆ ಅಂತ ಅರ್ಥ ಆಗತ್ತೆ. ತಥಾಚ ಹಾಗಾದರೆ ಒಟ್ಟು ಅದಕ್ಕೆ ವ್ಯೋಹೋ ಎನ್ನುವಂಥದ್ದು ವಿಶೇಷಣ. ಆದ್ದರಿಂದಾಗಿ ವಿಶೇಷಣ ಮಾಡಿದಾಗ ಅಂತ್ಯವಾಗಿ ಉಳ್ಳದ್ದಕ್ಕೆ ಅಂದರೆ ಅವರ್ಣಪೂರ್ವಯೋಹೋ ಯಕಾರಾಂತ ಯಕಾರಾಂತಯೋಹೋ ಪದಯೋಹೋ ಅಂತ ಹೇಳಿದ್ರಿಂದ ಪದಾಂತ ಅಂತ ಹೇಳಿದ್ರಿಂದಾಗಿ ಇಲ್ಲಿ ಪದ ಅನ್ನೋದಕ್ಕೂ ಕೂಡ ಯಕಾರ ವಕಾರಗಳು ಕೂಡ ವಿಶೇಷಣ. ಅಂದರೆ ಪದಸ್ಯ ಅನ್ನೋದು ಅಧಿಕಾರ. ಹಾಗಾಗಿ ಅದಕ್ಕೇನಾಗುತ್ತೆ ಅಂದರೆ ವ್ಯೋಹೋ ಅಂತ ಹೇಳಿದ್ದಕ್ಕೆ ಪದ ಅನ್ನುವಂಥದ್ದನ್ನು ಕೂಡ ದ್ವಿವಚನಾಂತವಾಗಿ ಮಾಡಿಕೊಂಡಿದ್ದೇವೆ. ಪದಸ್ಯ ಎನ್ನುವುದು ವ್ಯೋಹ ಅನ್ನೋದಕ್ಕೆ ವಿಶೇಷಣ. ಆದ್ದರಿಂದ ವಿಶೇಷಣಂ ತದಂತಸ್ಯ ಸಂಜ್ಞಾ. ಅಂದರೆ ವಿಶೇಷಣವನ್ನು ಹೇಳಿದರೆ ಅಂತ್ಯಕ್ಕೆ ಅಂದರೆ ಅಂತ ಅನ್ನೋ ಪದ ಅನ್ನೋದು ಬಂದು ಕೂತ್ಕೊಳ್ಳುತ್ತೆ ಅಲ್ಲಿ. ಹಾಗಾಗಿ ಪದಾಂತಯೋಹೋ ಯವಯೋಹೋ ಲೋಪಃ ವಾ ಅಶಿಪರೆ ಅಂತ ಸೂತ್ರ. ಹಾಗಾದರೆ ಒಟ್ಟು ಅರ್ಥ ಏನು ಸೂತ್ರಾರ್ಥ ಅಂತ ಹೇಳಿದರೆ, ಅಕಾರವೇ ಪೂರ್ವದಲ್ಲಿರುವ ಪದದ ಕೊನೆಯಲ್ಲಿರುವ ಯಕಾರ ವಕಾರಗಳಿಗೆ ಅಶ್ ಪರದಲ್ಲಿದ್ದಾಗ ವಿಕಲ್ಪವಾಗಿ ಲೋಪ ಬರುತ್ತದೆ. ಅಂದರೆ ಇಲ್ಲಿ ಶಾಕಲ್ಯಸ್ಯ ಅಂತ ಹೇಳಿದ್ರಿಂದ ಶಾಕಲ್ಯ ಮಹರ್ಷಿಗಳ ಪ್ರಕಾರ ಲೋಪ ಬರುತ್ತೆ, ಪಾಣಿನಿ ಮಹರ್ಷಿಗಳ ಪ್ರಕಾರ ಲೋಪ ಬರುವುದಿಲ್ಲ ಅಂತ ಅರ್ಥ. ಆದ್ದರಿಂದಾಗಿ ಇಲ್ಲಿ ಎರಡು ವಾ ಅನ್ನೋದನ್ನು ಅರ್ಥಾತ್ ಶಾಕಲ್ಯ ಅಂತ ಹೇಳಿದ್ರಿಂದ ಅದು ಅರ್ಥಾತ್ ಲಭ್ಯವಾಗುತ್ತೆ. ಇದಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿದರೆ ಹರಯೇ ಇಹ ಅಂತ ಇದೆ. ಹರಯೇ ಇಹ ಅಂತ ಹರಯೇ ಇಹ ಅಂತ ಇದ್ದಾಗ
ಈ ಹರೆಯೇ ಅಲ್ಲ, ಹರೇ ಇಹ ಅಂತ. ಹರೇ ಇಹ. ಹರೇ ಅಂದರೆ ಸಂಬೋಧನ ಪ್ರಥಮ ವಿಭಕ್ತಿಯ ಏಕವಚನ ಹರೇ ಅಂತ ಆಗತ್ತೆ. ಆ ಹರೇ ಎನ್ನುವಲ್ಲಿ ಈಗ ಹರೇ ಇಹ ಅಂತ ಇರುವಾಗ ಹರೇ ಎನ್ನುವಲ್ಲಿ ಏಕಾರ ಇದೆ, ಇಹ ಎನ್ನುವಲ್ಲಿ ಇಕಾರ ಇದೆ. ಹಾಗಾದರೆ ಪ್ರಕೃತದಲ್ಲಿ ಯಾವ ಸೂತ್ರದಿಂದ ಏನು ಕಾರ್ಯ ಆಗಬಹುದು? ಯಾವ ಕಾರ್ಯ ಬರಬಹುದು ಸ್ವಾಮಿ? ಏಚೋ ಯವ ಯಾವ. ಹಾಗಾಗಿ ಯಾಕೆಂದರೆ ಏಕಾರ ಇದೆ, ಏಚಃ ಕ್ರಮಾತ್ ಅಯ್ ಅವು ಆಯ್ ಆವ್ ಏತೇ ಸ್ಯುಹು ಅಚಿ. ಹಾಗಾಗಿ ಇಲ್ಲಿ ಏಚೋ ಯವ ಯಾವ ಸೂತ್ರದಿಂದ ಅಯ್ ಎನ್ನುವ ಆದೇಶ ಬರ್ತದೆ. ಬಂದರೆ ಹರಯು ಇಹ ಅಂತಾಯಿತು. ಹರಯು ಇಹ ಅಂತ ಇರುವಾಗ ಆಗ ಅದೇ ರೀತಿಯಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾನೆ. ವಿಷ್ಣೋ ಇಹ ಅಂತ ಇದೆ, ವಿಷ್ಣೋ ಇಹ. ವಿಷ್ಣೋ ಇಹ ಅಂತ ಇರುವಾಗ ಏಚೋ ಯವ ಯಾವ ಸೂತ್ರದಿಂದಾಗಿ ವಿಷ್ಣವು ಇಹ ಅಂತ ಆಗತ್ತೆ, ವಿಷ್ಣವು ಇಹ ಅಂತ. ಈಗ ಇಷ್ಟಾದ ನಂತರ ಈಗೇನಾಗ್ತಾ ಇದೆ ಅಂದರೆ ಈ ಸೂತ್ರದಿಂದ ವಿಷ್ಣವು ಅನ್ನುವಲ್ಲಿ ವಕಾರ ಇದೆ, ಹರಯು ಎನ್ನುವಲ್ಲಿ ಯಕಾರ ಇದೆ. ಈ ಯಕಾರ ಮತ್ತು ವಕಾರಗಳಿಗೆ ಈ ಸೂತ್ರದಿಂದ ಲೋಪ ಬರಲಿ ಅಂತ. ಲೋಪ ಬರುತ್ತೆ. ಯಾಕೆ? ಲೋಪಶಾಕಲ್ಯಸ್ಯ. ಹಾಗಾಗಿ ಅವರ್ಣಪೂರ್ವಯೋಹೋ, ಹರಯು ಎನ್ನುವಲ್ಲಿ ರೇಪೋತ್ತರ ಅಕಾರ ಇದೆ, ವಿಷ್ಣವು ಅನ್ನುವಲ್ಲಿ ನಕಾರೋತ್ತರ ಅಕಾರ. ಹಾಗಾಗಿ ಅವರ್ಣಪೂರ್ವಯೋಹೋ ಪದಾಂತಯೋಹೋ ಯವಯೋಹೋ, ಪದಾಂತದಲ್ಲಿ ಇದೆ ಯಕಾರ ಮತ್ತು ವಕಾರಗಳು ಹರಯು ವಿಷ್ಣವು ಅನ್ನುವಲ್ಲಿ. ಹಾಗಾಗಿ ಇದಕ್ಕೆ ಲೋಪ ಬರಲಿ. ಯಾವಾಗ? ಅಶಿಪರೆ ಇಹ ಅಂತ ಅಶ್ವರ್ಣ ಪರದಲ್ಲಿ ಇದೆ ಇಕಾರ ಎನ್ನುವುದು. ಹಾಗಾಗಿ ಲೋಪ ಬರ್ತದೆ ಈ ಸೂತ್ರದಿಂದ. ಲೋಪ ಬಂತು ಅಂತಾದರೆ ಹಾಗಾದರೆ ಹರ ಇಹ ಅಂತಾಯಿತು, ಹರ ಇಹ. ವಿಷ್ಣ ಇಹ ಅಂತಾಯಿತು. ಅದು ಲೋಪ ಬರುವುದು ವಿಕಲ್ಪ ಆದ್ದರಿಂದಾಗಿ ವಿಷ್ಣವು ಇಹ ಹರಯು ಇಹ ಅಂತ, ಹರ ಇಹ ವಿಷ್ಣವಿಹ ಅಂತಲೂ ಕೂಡ ರೂಪ ಆಗತ್ತೆ, ಎರಡು ರೂಪಗಳು ಆಗತ್ತೆ. ಈಗ ಇದರ ಮೇಲೆ ಒಂದು ಆಕ್ಷೇಪವನ್ನು ಮಾಡ್ತಾ ಇದ್ದಾನೆ. ಏನು ಅಂದರೆ, ಈಗ ಹರ ಇಹ ಅಂತ ಇದೆ, ವಿಷ್ಣ ಇಹ ಅಂತ ಇದೆ. ಯಾವಾಗ ಯಕಾರ ಲೋಪ ಆಗಿರುತ್ತೆ, ಲೋಪವಾದಾಗ ಅವರ್ಣದ ಪರದಲ್ಲಿ ಈ ಇಕಾರ ಇದೆ. ಗುಣ ಬರಬೇಕು, ಗುಣ ಬರಬೇಕು. ಈಗ ಹಾಗಾಗಿ ಗುಣ ಎನ್ನುವ ಆದ್ಗುಣ ಅನ್ನೋ ಸೂತ್ರಕ್ಕೆ ಅವಕಾಶ ಇದೆ. ಹಾಗಾಗಿ ಆದ್ಗುಣ ಸೂತ್ರದಿಂದ ಗುಣ ಎನ್ನುವುದು ಬರಲಿ ಅಂತ ಹೇಳಿದರೆ ಅದಕ್ಕೆ ಗುಣ ಬರುವುದಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದರೆ ಅದು ಅಸಿದ್ಧ ಅಂತ. ಅಸಿದ್ಧ, ಅದು ಅಸಿದ್ಧವಾಗಿದೆ. ಅಂದರೆ ಇಲ್ಲಿ ಯಕಾರ ಲೋಪ ಆದದ್ದು ಆದ್ಗುಣ ಅನ್ನೋ ಸೂತ್ರಕ್ಕೆ ಪರಿಚಯ ಇಲ್ಲ, ಗೊತ್ತಿಲ್ಲ ಅದಕ್ಕೆ ಅಂತ ಅರ್ಥ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಅದಕ್ಕೊಂದು ಸೂತ್ರವನ್ನು ಹೇಳಿದ್ದಾರೆ ಮಹರ್ಷಿಗಳು, ಪೂರ್ವತ್ರ ಸಿದ್ಧಂ ಅಂತ. ಪೂರ್ವತ್ರ ಅಸಿದ್ಧಂ ಇದು ಎರಡು ಪದಗಳಿರುವಂತಹ ಸೂತ್ರ. ಇದು ಅಧಿಕಾರ ಸೂತ್ರ ಅಂತ ಹೇಳ್ತಾರೆ. ಅಧಿಕಾರ ಸೂತ್ರ ಅಂದರೆ ತನ್ನ ಜಾಗದಲ್ಲಿ ಅದು ಯಾವ ವಾಕ್ಯಾರ್ಥವನ್ನು ಹೇಳದಿದ್ರೂ ಮುಂದಿನ ಸೂತ್ರಗಳಲ್ಲಿ ಅದು ವಾಕ್ಯಾರ್ಥವನ್ನು ಅಂದರೆ ಪದಗಳ ಅರ್ಥವನ್ನು ಹೇಳುತ್ತೆ. ಹಾಗಾಗಿ ಇದು ಪೂರ್ವತ್ರ ಅಸಿದ್ಧಂ ಅಂತ. ಈ ಸೂತ್ರದ ಅರ್ಥ ಏನು ಅಂತ ಹೇಳಿದರೆ, ಪೂರ್ವತ್ರ ಅಸಿದ್ಧಂ ಈ ಸೂತ್ರ ಎಷ್ಟನೇದ್ದು ಅಂದರೆ 8ನೇ ಅಧ್ಯಾಯದ 2ನೇ ಪಾದದ 1ನೆಯ ಸೂತ್ರ. 8ನೇ ಅಧ್ಯಾಯ 2ನೇ ಪಾದ ಅಂದರೆ ಒಂದು ಅಧ್ಯಾಯದಲ್ಲಿ 4 ಪಾದಗಳಿರ್ತವೆ. ಹಾಗಾಗಿ ಇದು 8ನೇ ಕೊನೆಯ ಅಧ್ಯಾಯ. ಇದು ಕೊನೆಯ ಅಧ್ಯಾಯದ 2ನೇ ಪಾದದ 1ನೇ ಸೂತ್ರ. ಹಾಗಾಗಿ ಇದು ಈ ಸೂತ್ರ ಆದ್ದರಿಂದ ಇದರ ಪೂರ್ವತ್ರ ಅಂತ ಹೇಳಿದರೆ ಇದಕ್ಕಿಂತಲೂ ಪೂರ್ವವಾದದ್ದು ಅಂತ ಅರ್ಥ. ಹಾಗಾದರೆ ಈ ಸೂತ್ರಕ್ಕಿಂತಲೂ ಪೂರ್ವವಾದದ್ದು ಅಂದರೆ ಎಷ್ಟಾಯಿತು ಅಂದರೆ 7 ಅಧ್ಯಾಯ 8ನೇ ಅಧ್ಯಾಯದ 1 ಪಾದ ಅಂತ ಅರ್ಥ. ಅದನ್ನೇ ಬರೆದರು ಸಪಾದ ಸಪ್ತಾಧ್ಯಾಯೀಂ ಅಂತ ಅರ್ಥ. ಸಪಾದ ಸಪ್ತಾಧ್ಯಾಯಿ ಅಂದರೆ 1 ಪಾದದಿಂದ ಕೂಡಿದ 7 ಅಧ್ಯಾಯಗಳು. ಇದನ್ನು ಕುರಿತು ಮುಂದಿನದ್ದಿರೋದು ಅಸಿದ್ಧ ಅಂತ ಇದೆ. ಉಳಿದದ್ದು ಯಾವುದು ಅಂದರೆ ಉಳಿದದ್ದು ಎಷ್ಟು? 3 ಪಾದಗಳು, 3. ಹಾಗಾಗಿ ತ್ರಿಪಾದಿ ಅಸಿದ್ಧ ಅಂತ ಹೇಳಿದರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಸಪಾದ ಸಪ್ತಾಧ್ಯಾಯೀಂ ಪ್ರತಿ ತ್ರಿಪಾದಿ ಅಸಿದ್ಧ ಅಂತ. ಇನ್ನು ಇದು ಅಧಿಕಾರ ಸೂತ್ರ ಆದ್ದರಿಂದ ಮುಂದಿನ ಸೂತ್ರಗಳಲ್ಲಿ ಅನುವೃತ್ತಿ ಆಗ್ತಾ ಹೋಗುತ್ತೆ. ಪೂರ್ವತ್ರ ಅಸಿದ್ಧಂ ಪೂರ್ವತ್ರ ಅಸಿದ್ಧಂ ಅಂತ
ಅಂದರೆ ಮೂರನೇ ಪಾದದಲ್ಲಿ ಮುಂದಿನ ಸೂತ್ರಗಳಲ್ಲಿ ಅನುವೃತ್ತಿ ಆಗ್ತಾ ಹೋಗೋದರಿಂದಾಗಿ ಹಾಗಾದರೆ ಏನಾಗುತ್ತೆ, ಮೂರನೇ ಪಾದದಲ್ಲೂ ಕೂಡ ತ್ರಿಪಾದ್ಯಾಮಪಿ ಪೂರ್ವಂ ಪ್ರತಿ ಪರಂ ಶಾಸ್ತ್ರಂ ಅಸಿದ್ಧಂ, ಪೂರ್ವಂ ಪ್ರತಿ ಪರಂ ಶಾಸ್ತ್ರಂ ಅಸಿದ್ಧಂ, ಎಲ್ಲ ಕಡೆಯಲ್ಲೂ ಇದು ಅನುವೃತ್ತಿ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಹಾಗಾಗಿ ಎಲ್ಲೆಡೆಯಲ್ಲೂ ಕೂಡ ಅನುವೃತ್ತಿ ಆಗ್ತಾ ಹೋಗೋದರಿಂದಾಗಿ ತಥಾಚ ತ್ರಿಪಾದ್ಯಾಮಪಿ ಪೂರ್ವಂ ಪ್ರತಿ ಪರಂ ಶಾಸ್ತ್ರಂ ಅಸಿದ್ಧಂ ಅಂತ ಸೂತ್ರಾರ್ಥ ಲಭ್ಯವಾಗ. ಹಾಗಾದರೆ ಒಟ್ಟು ಸೂತ್ರಾರ್ಥ ಎಷ್ಟು ಅಂದರೆ ಸಪಾದ ಸಪ್ತಾಧ್ಯಾಯೀಂ ಪ್ರತಿ ತ್ರಿಪಾದ್ಯ ಸಿದ್ಧ, ತ್ರಿಪಾದ್ಯಾಮಪಿ ಪೂರ್ವಂ ಪ್ರತಿ ಪರಂ ಶಾಸ್ತ್ರಂ ಅಸಿದ್ಧಂ ಅಂತಾಯಿತು. ಈಗ ಪ್ರಕೃತಕ್ಕೆ ಬರೋಣ. ಹರ ಇಹ ವಿಷ್ಣ ಇಹ ಅಂತ ಇದೆ. ವಿಷ್ಣ ಇಹ ಹರ ಇಹ ಅಂತಿದ್ದಾಗ ಗುಣ ಬರಲಿ ಅಂತ ಹೇಳಿದ್ರಿ ನೀವು. ಗುಣ ಬರಲಿ ಅಂತ ಆಕ್ಷೇಪವನ್ನು ಮಾಡಿದರೆ ಅದಕ್ಕೆ ಬರೋದಿಲ್ಲ ಅಂತ. ಯಾಕೆ ಅಂದರೆ ಗುಣವಿಧಾಯಕ ಸೂತ್ರ ಎಲ್ಲಿದೆ ಅಂದರೆ 6ನೇ ಅಧ್ಯಾಯ 1ನೇ ಪಾದ 87ನೇ ಸೂತ್ರವಾಗಿದೆ. ಅದು 6ನೇ ಅಧ್ಯಾಯದ 1ನೇ ಪಾದದಲ್ಲಿ, ಅಂದರೆ ಸಪಾದ ಸಪ್ತಾಧ್ಯಾಯಿಯಲ್ಲಿ ಸೇರಿತದು. ಸಪಾದ ಸಪ್ತಾಧ್ಯಾಯಿಯಲ್ಲಿ ಸೇರಿತು. ಆದ್ದರಿಂದಾಗಿ ಸಪಾದ ಸಪ್ತಾಧ್ಯಾಯಿಯಲ್ಲಿ ಸೇರಿರುವಂತಹ ಸೂತ್ರಗಳಿಗೆ ಮುಂದೆ ಇರುವ ಸೂತ್ರಗಳು ಗೊತ್ತಿಲ್ಲ. ಅರ್ಥಾತ್ ಅಂದರೆ 3 ಅಧ್ಯಾಯ ಕೊನೆ 3 ಪಾದಗಳಲ್ಲಿ ಹೇಳಿದ ಸೂತ್ರಗಳು ಗೊತ್ತಿಲ್ಲ. ಆದ್ದರಿಂದ ಈಗ ಉದಾಹರಣೆಗೆ ಲೋಪಶಾಕಲ್ಯಸ್ಯ ಅಂತ ಸೂತ್ರ ಇದೆ. ಅದು ಎಲ್ಲಿದೆ ಅಂದರೆ 8ನೇ ಅಧ್ಯಾಯದ 3ನೇ ಪಾದದ 19ನೇ ಸೂತ್ರ. ಹಾಗಾಗಿ ಆ ಸೂತ್ರ ಎನ್ನುವುದು ಇರೋದು, ಆ ಸೂತ್ರದಲ್ಲಿ ಏನು ಹೇಳಿದಾರೆ ಕಾರ್ಯ, ಲೋಪಶಾಕಲ್ಯಸ್ಯ ಅಂತ ಯಕಾರ ವಕಾರಗಳಿಗೆ ಲೋಪ ಹೇಳಿದ್ದಾರೆ. ಆದರೆ ಲೋಪ ಆಗಿದೆ ಎನ್ನುವುದು ಆ ಸೂತ್ರಕ್ಕೆ ಗೊತ್ತಿಲ್ಲ. ಯಾವುದಕ್ಕೆ? ಆದ್ಗುಣ ಸೂತ್ರಕ್ಕೆ. ಅದು ಏನು ತಿಳಿದಿದೆ ಅಂದರೆ ಯಕಾರ ವಕಾರಗಳು ಅಲ್ಲಿ ಇದ್ದಾವೆ ಅಂತ ತಿಳಿದಿದೆ. ಅಲ್ಲಿ ಇವೆ ಅವು ಯಕಾರ ವಕಾರ. ಹಾಗಾಗಿ ಯಕಾರ ವಕಾರಗಳಿದೆ ಅಂದರೆ ಅವರ್ಣಾತ್ ಅಚಿಪರೆ ಗುಣ ಏಕಾದೇಶ, ಪರಂತು ಅವರ್ಣಾತ್ ಅಚ್ ಪರೆ ನಾಸ್ತಿ ಯಕಾರ ಅಥವಾ ವಕಾರೋ ವಾ ವರ್ತತೆ ತತ್ರ. ಅದರಿಂದ ಯಕಾರ ಅಥವಾ ವಕಾರ ಇದೆ, ಆದ್ದರಿಂದಾಗಿ ಇಲ್ಲಿ ಬರೋದಿಲ್ಲ ಅದು ಅಂತ. ಹಾಗಾಗಿ ಆದ್ಗುಣ ಅನ್ನುವ ಸೂತ್ರಕ್ಕೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡು ಆ ಸೂತ್ರ ಪ್ರವೃತ್ತಿ ಆಗೋದಿಲ್ಲ. ಅದು ಪ್ರವೃತ್ತಿ ಆಗೋದಿಲ್ಲ, ಆದ್ದರಿಂದಾಗಿ ಹರ ಇಹ ಮತ್ತು ವಿಷ್ಣ ಇಹ ಅಂತ ಹಾಗೆ ಇರುತ್ತೆ. ಅಕಸ್ಮಾತ್ ಅಲ್ಲಿ ಯಕಾರ ವಕಾರಗಳು ಶಾಕಲ್ಯ ಮತದ ಪ್ರಕಾರ ಲೋಪ ಬಂದರೆ, ಬರದೇ ಇದ್ದ ಪಕ್ಷದಲ್ಲಿ ಆಗ ಹರಯು ಇಹ ವಿಷ್ಣವು ಇಹ ವಿಷ್ಣವಿಹ ಹರ ಇಹ ಅಂತ ರೂಪ ಆಗತ್ತೆ ಅಂತ ಹಾಗೆ ಅಂತ ತಿಳ್ಕೊಳ್ಬೇಕು ಅಂತ. ಇನ್ನು ಇದು ಆದ ನಂತರ ಹಿಂದೆ ಹೇಳಿದ್ದು ಅಕಾರಕ್ಕೆ ಅಚ್ವರ್ಣ ಪರದಲ್ಲಿ ಇದ್ದಾಗ ಆದ್ಗುಣ ಸೂತ್ರದಿಂದ ಗುಣ ಬರುತ್ತೆ ಅಂತ ಹೇಳಿದರು. ಈಗ ಆ ಗುಣಕ್ಕೆ ಅಪವಾದವಾಗಿ ಒಂದು ಸೂತ್ರವನ್ನು ಹೇಳ್ತಿದ್ದಾರೆ. ಅದು ವೃದ್ಧಿಯನ್ನು ಹೇಳುವಂಥದ್ದು. ಅಂದರೆ ಅಕಾರಕ್ಕೆ ಏಚ್ ಪರವಾದರೆ ಗುಣಸಂಧಿಗೆ ಅಪವಾದವಾಗಿ ವೃದ್ಧಿ ಸಂಧಿ ಎನ್ನುವಂಥದ್ದು ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ವೃದ್ಧಿ ಅಂತ ಹೇಳಿದಾಗ, ವೃದ್ಧಿ ಸಂಧಿ ಅಂತ ಹೇಳುವಾಗ ವೃದ್ಧಿ ಅಂದರೆ ಏನು ಅಂತ ಗೊತ್ತಾಗಬೇಕು ನಮಗೆ. ಅದಕ್ಕೆ ಮೊದಲಿಗೆ ವೃದ್ಧಿಯನ್ನ ವಿಧಾನ ಅಂದರೆ ವೃದ್ಧಿ ಎನ್ನುವ ಸಂಜ್ಞೆಯನ್ನು ಹೇಳುವ ಸೂತ್ರವನ್ನು ಹೇಳ್ತಾನೆ. ವೃದ್ಧಿರಾದೈಚ್ ಆತ್ ಐಚ ವೃದ್ಧಿ ಸಂನಃ ಸ್ಯಾತ್. ವೃದ್ಧಿ ಆದೈಚ್ ಎಂಬುದಾಗಿ ಇದು ದ್ವಿಪದ ಸೂತ್ರ, 2 ಪದಗಳಿರುವಂಥ ಸೂತ್ರ. ಆದೈಚ್ ಅನ್ನುವುದಕ್ಕೆ ಆಚ್ಚ ಐಚ್ಚ ಏತಯೋ ಸಮಾಹಾರ ಆದೈಚ್ ಅಂತ. ಇಲ್ಲಿ ಆತ್ ಎನ್ನುವುದು ತಪರಗ್ರಹಣವನ್ನು ಮಾಡಿದ್ದಾರೆ, ತಪರಗ್ರಹಣವನ್ನು. ಹಾಗಾಗಿ ಇದು ಪಂಚಮಿ ಏಕವಚನ ಅಂತ ಅಂದರೆ ಆದ್ಗುಣ ಅನ್ನುವಲ್ಲಿ ತಿಳಿದಂತೆ ತಿಳಿಬಾರ್ದು, ಇಲ್ಲಿ ತಪರಗ್ರಹಣ. ಹಾಗಾಗಿ ತಪರಸ್ತತ್ಕಾಲಸ್ಯ ಎಂಬ ಸೂತ್ರದಿಂದಾಗಿ ದೀರ್ಘವನ್ನು ಉಚ್ಚಾರಣೆ ಮಾಡಿದ್ರಿಂದ ಆ ಎನ್ನುವಂತಹ ದೀರ್ಘ ಪ್ರಭೇದಗಳನ್ನು ಮಾತ್ರ ತೆಗೆದುಕೊಳ್ಳಬೇಕು. ಅದೇ ರೀತಿಯಲ್ಲಿ ಐಚ್ ಅಂತ ಹೇಳಿದ್ದು ಕೂಡ ತಾತ್ ಪರಹ, ಆದ್ದರಿಂದಾಗಿ ಐಚ್ ಎನ್ನುವಲ್ಲೂ ಕೂಡ ಐಚ್ ಎನ್ನುವಂಥ ದೀರ್ಘ ಪ್ರಭೇದವನ್ನು ತೆಗೆದುಕೊಳ್ಳಬೇಕೇ ಹೊರತು ಆ ಪ್ಲುತವನ್ನು ತೆಗೆದುಕೊಳ್ಳಬಾರದು ಅಂತ. ಹಾಗಾದರೆ ಒಟ್ಟು ಸೂತ್ರದ ಅರ್ಥ ಏನು ಅಂದರೆ ದೀರ್ಘವಾದ ಆಕಾರವು ಐಕಾರವು ಮತ್ತು ಔಕಾರಗಳು ಇವುಗಳಿಗೆ ವೃದ್ಧಿ ಎಂಬ ಸಂಜ್ಞೆಯು ಬರುತ್ತದೆ ಅಂತ. ಇನ್ನು ಮುಂದೆ ಎಲ್ಲಿಯಾದರೂ ಕೂಡ ವೃದ್ಧಿ ಅಂತ ಹೇಳಿದರೆ
ಆಕಾರ, ಐಕಾರ, ಔಕಾರ ಇವುಗಳಲ್ಲಿ ಯಾವುದಾದ್ರೂ ಒಂದು ಆದೇಶವಾಗಿ ಬರುತ್ತೆ ಅಂತ ಅರ್ಥ ಅಂತ ತಿಳ್ಕೊಳ್ಬೇಕು. ಇನ್ನು ಈಗ ಸಂಜ್ಞೆ ಹೇಳಿದರು. ಸಂಜ್ಞೆ ಹೇಳಿದ್ದಕ್ಕೆ ಪ್ರಯೋಜನ ಏನು ಅಂತ ಕೇಳಿದರೆ ಅದರ ಪ್ರಯೋಜನವನ್ನು ಹೇಳ್ತಾ ಇದ್ದಾರೆ. ವೃದ್ಧಿರೇಚಿ ಅಂತ. ಆತ್ ಏಚಿ ಪರೆ ವೃದ್ಧಿ ಏಕಾದೇಶ ಸ್ಯಾತ್ ಗುಣಾಪವಾದ. ಆತ್ ಏಚಿ ಪರೆ ವೃದ್ಧಿ ಏಚಿ ಅಂತ ಇದು ದ್ವಿಪದಾತ್ಮಕವಾದ ಸೂತ್ರ. ಆದ್ಗುಣ ಎಂಬ ಸೂತ್ರದಿಂದಾಗಿ ಆತ್ ಅನ್ನುವುದನ್ನು ಪಂಚಮ್ಯಂತವಾದ ಪದವನ್ನು ಅನುವೃತ್ತಿ ಮಾಡಿದ್ದೇವೆ. ಏಚ್ ಎನ್ನುವಂತಹದ್ದು ಪ್ರತ್ಯಾಹಾರ ಸಪ್ತಮ್ಯಂತ ಆದ್ದರಿಂದಾಗಿ ಇಲ್ಲಿ ಸಪ್ತಮ್ಯಂತ ಅಂದರೆ ಪರದಲ್ಲಿ ಇದ್ದಾಗ ಪೂರ್ವಕ್ಕೆ ಅನ್ನುವ ಅರ್ಥ ಸಿಗುತ್ತೆ. ಯಾಕೆಂತ ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ ಹೇಳಿದ್ದು. ಇನ್ನು ಏಕಪೂರ್ವ ಪರಯೋಹೋ ಅಂತ ಅಧಿಕಾರ ಸೂತ್ರ ಇದೆ. ಹಾಗಾಗಿ ಒಟ್ಟು ಹಾಗಾದರೆ ಸೂತ್ರದ ಅರ್ಥ ಏನಾಯಿತು ಅಂದರೆ ಆದೇಚಿ ಪರೇ ವೃದ್ಧಿ ಏಕಾದೇಶ ಸ್ಯಾತ್ ಅಂದರೆ ಅಕಾರಕ್ಕೆ ಏಚ್ ವರ್ಣ ಪರವಾದಾಗ ಪೂರ್ವ ಪರಗಳ ಸ್ಥಾನದಲ್ಲಿ ವೃದ್ಧಿಯು ಏಕಾದೇಶವಾಗಿ ಬರುತ್ತದೆ ಅಂತ. ಈ ಸೂತ್ರವು ಗುಣಕ್ಕೆ ಅಪವಾದ ಅಂತ ಹೇಳ್ತಿದ್ದಾರೆ. ಅಂದರೆ ಪ್ರಕೃತದಲ್ಲಿ ಉದಾಹರಣೆಗೆ ಕೃಷ್ಣ ಏಕತ್ವಂ ಅಂತ ಇದೆ. ಕೃಷ್ಣ ಏಕತ್ವಂ ಅಂತ ಇದ್ದಾಗ ಕೃಷ್ಣ ಅನ್ನುವಲ್ಲಿ ನಕಾರೋತ್ತರ ಅಕಾರ, ಪರದಲ್ಲಿ ಎ ಅನ್ನುವುದು ಅಜ್ವರ್ಣ ಇದೆ. ಹಾಗಾಗಿ ಗುಣಕ್ಕೆ ಅವಕಾಶ ಇದೆ. ಇಲ್ಲಿ ಅವರ್ಣಾತಿ ಅಚಿಪರೆ ಅಂತ ಗುಣಕ್ಕೆ ಅವಕಾಶ ಇದೆ. ಆದ್ದರಿಂದ ಗುಣವೇ ಬಂತು ಅಂದರೆ ಈ ಸೂತ್ರಕ್ಕೆ ಅವಕಾಶ ಇಲ್ಲ ಅಂತ ಆಗುತ್ತೆ, ನಿರವಕಾಶ ಇದು. ಯಾವಾಗಲೂ ಅಪವಾದಕ್ಕೆ ಪ್ರಯೋಜಕ ಏನು ಅಂದರೆ ನಿರವಕಾಶತ್ವವೇ ಪ್ರಯೋಜಕ. ನಿರವಕಾಶತ್ವ ಅರ್ಥಾತ್ ಈಗ ಉದಾಹರಣೆಗೆ ಇಲ್ಲಿ ಆದ್ಗುಣ ಸೂತ್ರದಿಂದ ಗುಣವೇ ಬಂತು ಅಂದರೆ ವೃದ್ಧಿ ಎಲ್ಲಿ ಬರಬೇಕಾಗಾದರೆ ವೃದ್ಧಿ ಸೂತ್ರಕ್ಕೆ ಅವಕಾಶ ಇಲ್ಲ ಅಂತ ಆಗುತ್ತೆ. ಆದರೆ ಆದ್ಗುಣ ಸೂತ್ರಕ್ಕೆ ವೃದ್ಧಿಗೆ ಎಲ್ಲಿ ಅವಕಾಶ ಇಲ್ಲವೋ ಅಲ್ಲೂ ಅವಕಾಶ ಇದೆ. ಉದಾಹರಣೆಗೆ ಉಪ ಇಂದ್ರ, ಅಲ್ಲಿ ವೃದ್ಧಿಗೆ ಅವಕಾಶ ಇಲ್ಲ, ವೃದ್ಧಿ ಸೂತ್ರಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಅಲ್ಲಿ ಇಕಾರ ಇದೆ, ಏಚ್ ವರ್ಣ ಪರದಲ್ಲಿ ಇಲ್ಲ. ಹಾಗಾಗಿ ವೃದ್ಧಿಗೆ ಅವಕಾಶ ಇಲ್ಲ, ಗುಣಕ್ಕೆ ಅವಕಾಶ ಇದೆ. ಹಾಗಾಗಿ ಅದು ಸಾವಕಾಶ ಸೂತ್ರ ಆದ್ಗುಣ ಎನ್ನುವುದು. ಆದರೆ ಕೃಷ್ಣ ಏಕತ್ವಂ ಅನ್ನುವಲ್ಲೂ ಕೂಡ ಈ ಗುಣವೇ ಬಂತು ಅಂದರೆ ವೃದ್ಧಿರೇಚಿ ಎಂಬ ಸೂತ್ರಕ್ಕೆ ಅವಕಾಶ ಇಲ್ಲ ಅಂತ ಆಗುತ್ತೆ. ಹಾಗಾಗಿ ನಿರವಕಾಶತ್ವಾತ್ ಅಪವಾದ, ಯಾವುದು ನಿರವಕಾಶವಾಗುತ್ತೋ ಅದು ಅಪವಾದವಾಗತ್ತೆ. ಅಪವಾದ ಅಂತ ಹೇಳಿದರೆ ಅಪವಾದಕ್ಕೆ ಒಂದು ನಿಯಮವನ್ನು ಹೇಳುತ್ತಾರೆ. ಏನ ನಾಪ್ರಾಪ್ತೆ ಯೋ ವಿಧಿರಾರಭ್ಯತೆ ಸತಸ್ಯ ಅಪವಾದ ಅಂತ. ಅಂದರೆ ಅದರ ಅರ್ಥ ಏನು? ಅಪವಾದದ ಲಕ್ಷಣ ಇದು. ಒಂದು ಸೂತ್ರವು ಅವಶ್ಯವಾಗಿ ಬರುತ್ತಿರುವಾಗ ಅಲ್ಲಿಯೇ ಇನ್ನೊಂದು ಹೇಳುವುದಾದರೆ, ಇನ್ನೊಂದು ವಿಧಿಯನ್ನು ಹೇಳುವುದಾದರೆ ಹಾಗೆ ಹೇಳುವ ಸೂತ್ರವು ಹಿಂದಿನ ಸೂತ್ರಕ್ಕೆ ಅಪವಾದವಾಗುತ್ತದೆ ಅಂತ. ಪ್ರಕೃತ ಹೇಳಬೇಕು ಅಂದರೆ ಏನ ನಾಪ್ರಾಪ್ತೆ ಕೃಷ್ಣ ಏಕತ್ವಂ ಇತ್ಯತ್ರ ಏನ ನ ಅಪ್ರಾಪ್ತೆ. ಪ್ರಾಪ್ತೆ ಅಂದರೆ ಬರುತ್ತದೆ ಅಂತ, ಅಪ್ರಾಪ್ತೆ ಅಂದರೆ ಬರುವುದಿಲ್ಲ ಅಂತ, ನ ಅಪ್ರಾಪ್ತೆ ಅಂದರೆ ಬರುವುದಿಲ್ಲ ಅಂತ ಇಲ್ಲ, ಬಂದೇ ಬರುತ್ತೆ ಅಂತ. ಹಾಗಾಗಿ ಕೃಷ್ಣ ಏಕತ್ವಂ ಎನ್ನುವಲ್ಲಿ ಆದ್ಗುಣ ಎಂಬ ಸೂತ್ರದಿಂದ ನ ಅಪ್ರಾಪ್ತೆ ಬರುವುದಿಲ್ಲ ಅಂತಿಲ್ಲ, ಬಂದೇ ಬರುತ್ತೆ. ಯಹ ವಿಧಿ ಆರಭ್ಯತೆ, ಆವಾಗ ಯಾವ ವಿಧಿಯನ್ನು ಆರಂಭ ಮಾಡಿದ್ದೇವೆ ಅಂತ ಹೇಳಿದರೆ ಆ ವೃದ್ಧಿರೇಚಿ ಎನ್ನುವಂತಹ ವಿಧಿಯನ್ನು ಆರಂಭ ಮಾಡಿದ್ದೇವೆ. ಹಾಗಾಗಿ ಸಹ ವಿಧಿ ವೃದ್ಧಿರೇಚಿ ಇತಿ ವಿಧಿ ತಸ್ಯ ಆದ್ಗುಣ ಇತ್ಯಸ್ಯ ಅಪವಾದ ಅಂತ. ಹಾಗಾಗಿ ಅದು ಅಪವಾದವಾಗತ್ತೆ ಅಂತ. ಹಾಗಾಗಿ ಪ್ರಕೃತದಲ್ಲಿ ಕೃಷ್ಣ ಏಕತ್ವಂ ಅನ್ನುವಲ್ಲಿ ಗುಣ ಬರುವುದಿಲ್ಲ, ಹೊರತಾಗಿ ವೃದ್ಧಿ ಬರುತ್ತದೆ. ಕೃಷ್ಣ ಎನ್ನುವಲ್ಲಿ ನಕಾರೋತ್ತರ ಅಕಾರ ಎನ್ನುವಂತಹದ್ದು ಅದಕ್ಕೆ ಕಂಠಸ್ಥಾನ ಇದೆ. ಇನ್ನು ಏಕತ್ವಂ ಎನ್ನುವಲ್ಲಿ ಏಕಾರಕ್ಕೆ ಕಂಠತಾಲು ಸ್ಥಾನ ಇದೆ. ಎರಡಕ್ಕೂ ಸಮಾನವಾಗಿರುವ ಅಂದರೆ ಸ್ಥಾನ ಸಾಮ್ಯ ಇರುವ ವರ್ಣ ಅಂತ ಹೇಳಿದರೆ ಯಾವುದು ಅಂದರೆ ಐಕಾರ. ಹಾಗಾಗಿ ಐಕಾರ ಆದೇಶವಾಗಿ ಬಂದು ಕೃಷ್ಣೈಕತ್ವಂ ಅಂತ ರೂಪ ಆಗತ್ತೆ. ಅದೇ ರೀತಿಯಲ್ಲಿ ಗಂಗಾ ಓಗ ಅಂತ, ಗಂಗಾ ಓಗ, ಗಂಗಾ ಅನ್ನುವಲ್ಲಿ ಅಕಾರ ಇದೆ, ಅದರ ಪರದಲ್ಲಿ ಓಗ ಅನ್ನುವಲ್ಲಿ ಓಕಾರ ಇದೆ. ಹಾಗಾಗಿ ಎರಡಕ್ಕೂ ಸೇರಿ ಒಂದು ಆದೇಶ ಯಾವುದು ವೃದ್ಧಿ ಬರಬೇಕು ಅಂದರೆ
ಅಕಾರಕ್ಕೆ ಕಂಠಸ್ಥಾನ, ಓಕಾರಕ್ಕೆ ಕಂಠೋಷ್ಠಸ್ಥಾನ, ಅದೇ ಇರುವ ವರ್ಣ ಅಂದರೆ ಔಕಾರ. ಹಾಗಾಗಿ ಔಕಾರವು ಏಕಾದೇಶವಾಗಿ ಬಂದು ಗಂಗೌಗಃ ಅಂತ ರೂಪ ಆಗುತ್ತೆ. ಅದೇ ರೀತಿಯಲ್ಲಿ ದೇವ ಐಶ್ವರ್ಯಂ ಎನ್ನುವಲ್ಲೂ ಕೂಡ ದೇವ ಅನ್ನುವಲ್ಲಿ ವಕಾರೋತ್ತರ ಅಕಾರ ಮತ್ತು ಐಶ್ವರ್ಯಂ ಎನ್ನುವಲ್ಲಿ ಐಕಾರ, ಎರಡಕ್ಕೂ ಕೂಡ ಸ್ಥಾನ ಕಂಠ ಮತ್ತೊಂದು ಕಂಠ ತಾಲು. ಹಾಗಾಗಿ ಕಂಠತಾಲು ವರ್ಣ ಯಾವುದಿದೆಯೋ ಅದು ಬರಬೇಕು, ಐಕಾರ. ಹಾಗಾಗಿ ದೇವೈಶ್ವರ್ಯಂ ಅಂತ ರೂಪ ಆಗುತ್ತೆ. ಕೃಷ್ಣ ಔತ್ಕಂಠ್ಯಂ ಎನ್ನುವಲ್ಲೂ ಕೂಡ ನಕಾರೋತ್ತರ ಅಕಾರ, ಔತ್ಕಂಠ್ಯಂ ಎನ್ನುವಲ್ಲಿ ಔಕಾರ, ಎರಡಕ್ಕೂ ಕೂಡ ಇರುವ ಸ್ಥಾನ ಕಂಠ ಮತ್ತು ಕಂಠೋಷ್ಠ. ಹಾಗಾಗಿ ಕಂಠೋಷ್ಠವಾದ ವರ್ಣ ಅಂತ ಹೇಳಿದರೆ ಔಕಾರ. ಆದ್ದರಿಂದ ಕೃಷ್ಣೌತ್ಕಂಠ್ಯಂ ಅಂತ ರೂಪ ಸಿದ್ಧ ಆಗತ್ತೆ. ಇಷ್ಟು ಸಾಕು. ಏನ ನ ಅಪ್ರಾಪ್ತೆ ಯೋ ವಿಧಿ ಆರಭ್ಯತೆ ಸಹ ತಸ್ಯ ಅಪವಾದಃ. ಏನ ನ ಅಪ್ರಾಪ್ತೆ ಯಹ ವಿಧಿ ಯೋ ವಿಧಿ ಆರಭ್ಯತೆ ಸಹ ತಸ್ಯ ಅಪವಾದಃ. ಸಿದ್ಧಾಂತ ಕೌಮುದಿಯಲ್ಲಿ ಇದೇ ರೀತಿ ಮಾಡಿಕೊಂಡು ಹೋಗಿರುವಂತದ್ದ? ಹೌದು ಸ್ವಾಮಿ, ಹೌದು. ಯಾಕಂದ್ರೆ ವೃದ್ಧಿ ರಾಧೇಶ್ ಎನ್ನುವಂಥದ್ದು ಪ್ರಥಮ ಸೂತ್ರ, ವೃದ್ಧಿ ರೇಖಿ ಎನ್ನುವಂಥದ್ದು 6ನೇ ಅಧ್ಯಾಯದ ಪ್ರಥಮ ಅಧ್ಯಾಯ ಬರುವಂತ ಸೂತ್ರ. ಹೌದು. ಇಲ್ಲಿ ನೀವು ಪೂರ್ವದಿಂದ ಅನುವೃತ್ತಿ ಮಾಡ್ಕೊಳ್ಬೇಕು ಅನ್ನೋದು ಪದ ಹೇಳುವಾಗ ತುಂಬಾ ಮಧ್ಯದಲ್ಲಿ ಅಂತರ ಬಂದ್ಬಿಡ್ತದಲ್ಲ? ಹೌದು ಹೌದು ಸ್ವಾಮಿ. ಅಂದ್ರೆ ಪೂರ್ವ ಸೂತ್ರದಿಂದ ನೀವು ಇದು ಆವೃತ್ತಿ ಮಾಡ್ಕೊಳ್ಳುವುದು ಅನ್ನುವಂಥದ್ದು ಅಂದ್ರೆ ಪ್ರಾಚೀನರು ಮಾಡಿ ಕೊಟ್ಟಿದ್ದರೆ ಅದು ಇದು ಮಾಡುವ ಇಲ್ಲ, ಕ್ರಮ ಪ್ರಕಾರ ನೋಡ್ತಾ ಹೋದ್ರೆ ಚಿಂತನೆ ಸಾಧ್ಯನಾ ಅಂತ ಪ್ರಶ್ನೆ ಅಷ್ಟೇ. ಅಂದ್ರೆ ಅನುವೃತ್ತಿ ಅನ್ನುವಂಥದ್ದು ಇರೋದು ಸ್ವಾಮಿ ಎಲ್ಲಿ ಅಂತಂದ್ರೆ ಈ ಇದು ವೃದ್ಧಿ ರೇಚಿ ಅನ್ನುವಲ್ಲಿ ಅನುವೃತ್ತಿ. ವೃದ್ಧಿ ರೇಚಿ ಎನ್ನುವಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ಬೇಕಾದಷ್ಟು ಸೂತ್ರಗಳಿದ್ದಾವೆ. ಅದು ಯಾಕೆಂದರೆ 6ನೇ ಅಧ್ಯಾಯದಲ್ಲಿ ಬಂದ ಸೂತ್ರ ಅದು. ವೃದ್ಧಿರಾದೈಚ್ ಎನ್ನುವ ಸೂತ್ರ ಏನಿದೆ ಅದು ಮೊದಲನೇದ್ದು. ಅಲ್ಲಿ ಅನುವೃತ್ತಿಯನ್ನೇನು ಹೇಳಲೇ ಇಲ್ಲ, ಅಲ್ಲಿ ಅನುವೃತ್ತಿ ಇಲ್ಲ. ಆದರೆ 6ನೇ ಅಧ್ಯಾಯದ ಬರಬೇಕಾದ್ರೆ ಬೇಕಾದಷ್ಟು ಹಿಂದಿನ ಸೂತ್ರಗಳಿದ್ದಾವೆ. ಆದ್ದರಿಂದ ಅಲ್ಲಿ ಅನುವೃತ್ತಿಯನ್ನು ಏಕಪೂರ್ವ ಪರಯೋಹೋ ಅನ್ನೋದು ಅಲ್ಲಿ ಅನುವೃತ್ತಿ ಆಗುತ್ತೆ. ಮತ್ತು ಆತನ್ನುವ ಗುಣಸೂತ್ರ, ಗುಣವಿಧಾಯಕ ಸೂತ್ರ ಏನಿದೆ ಅದರಿಂದಲೂ ಕೂಡ ಆದ್ಗುಣ ಅನ್ನುವಂಥ ಸೂತ್ರದಿಂದಲೂ ಕೂಡ ನಾವು ಕೇಳ್ತಾ ಇರುವಂತದ್ದು ಇದು ಪ್ರಥಮ ಸೂತ್ರ ವೃದ್ಧಿ ರೇಖೆ ಆಯ್ತು, ವೃದ್ಧಿ ರಾಜೀಚ್ ಅನ್ನುವಂಥ ಪ್ರಥಮ ಸೂತ್ರ ಆಯ್ತು. ವೃದ್ಧಿ ರೇಖೆ ಅನ್ನುವಂಥದ್ದು 6ನೇ ಅಧ್ಯಾಯದಲ್ಲಿ ಬರುವಂತದ್ದು. ಹೌದು. ಅಂದ್ರೆ ಮಧ್ಯ ಅಂತರ ತುಂಬಾ ಬರ್ತದಲ್ಲ. ಅಂದ್ರೆ ನಾವೀಗ ಹಿಂದಿನ ಸೂತ್ರಗಳಿಂದ ಏನು ಆವೃತ್ತಿ ಅನುವೃತ್ತಿಯನ್ನು ಮಾಡ್ಕೊಳ್ಬೇಕು ಅಂದ್ರೆ ಅದು ಇಷ್ಟೇ ಸೂತ್ರ ಒಳಗ್ ಬರಬೇಕು ಅಂತ ನಿಯಮ ಇಲ್ವಾ? ಅಲ್ಲೇನಿಲ್ಲ ಸ್ವಾಮಿ. ಅಂದರೆ ಅದು ವೃದ್ಧಿರೇಚಿ ವೃದ್ಧಿರಾದೈಚ್ ಅನ್ನುವ ಸೂತ್ರ ಏನಿದೆ ಅದು 1ನೇ ಸೂತ್ರ. ಆ ಸೂತ್ರವನ್ನು ಯಾಕೆ ಮೊದಲು ಹೇಳಿದ್ದಾನೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನು ಭಾಷ್ಯದಲ್ಲಿ ಹೇಳ್ತಾನೆ ಸ್ವಾಮಿ. ಅದು ಯಾಕೆ ವೃದ್ಧಿ ಅನ್ನುವ ಶಬ್ದ ಅದು ಮಂಗಳಕರವಾದ ಶಬ್ದ, ಅಂದರೆ ಮಂಗಳಾಚರಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಇದನ್ನೆಲ್ಲ ಬ್ರಹ್ಮಯಜ್ಞ ಮಾಡುವಾಗಲೂ ಕೂಡ ಅದನ್ನು ಮೊದಲು ಹೇಳಿಕೊಳ್ತೇವೆ. ಅಂದರೆ ಅದು 1ನೇ ಸೂತ್ರ, ಅಂದರೆ ಅದು ಮಂಗಳಮಯವಾದದ್ದು ಅಂತೆಲ್ಲ ಅದಕ್ಕೆ ಕಾರಣಗಳನ್ನು ಹೇಳ್ತಾನೆ. ಅದಕ್ಕೋಸ್ಕರ ಹೇಳಿದ್ದಾನೆ. ಮತ್ತು ಇಲ್ಲಿ ಅದಕ್ಕೋಸ್ಕರ ಏನು ಮಾಡಿದ ಅಂದರೆ ವೃದ್ಧಿ ರೇಚಿ ಎನ್ನುವಲ್ಲಿ ವೃದ್ಧಿ ಶಬ್ದವನ್ನು ಪ್ರತ್ಯೇಕ ಹೇಳಿಕೊಂಡಿದ್ದಾನೆ. ಯಾಕೆಂದರೆ ಬಹಳ ಸೂತ್ರದ ಹಿಂದೆ ವೃದ್ಧಿ ಶಬ್ದ ಬಂದಿದೆ, ಆದ್ದರಿಂದ ಅದನ್ನು ಇಲ್ಲಿ ಇಟ್ಟುಕೊಳ್ಳಿಕ್ಕೆ ಬರಲ್ಲ ಅಂತ ಹೇಳಿ ಏನು ಅಂದರೆ ಕತಿಪಯ ಸೂತ್ರ, ಕೆಲವು ಸೂತ್ರಗಳ ಹಿಂದೆ ಇದ್ದರೆ ಮಾತ್ರ ಅದನ್ನು ಅನುವೃತ್ತಿ. ಅದು ಇಲ್ಲದೇ ಇದ್ದರೆ ಕೆಲವೊಂದು ಸರ್ತಿ ಅಗತಿಕಾಗತಿ ಇದ್ದಾಗ ಮಾತ್ರ ಏನು ಮಾಡ್ತಾನೆ ಅಂದರೆ ಮಂಡೂಕಪ್ಲುತಿ ಅಂತ ಹೇಳ್ತಾನೆ. ಮಂಡೂಕಪ್ಲುತಿ ಅಂದರೆ ಬಹಳ ಅನಿವಾರ್ಯ ಇದ್ದಾಗ ಮಾತ್ರ ಯಾವುದೋ ಒಂದು ಪದ ಬಹಳ ಹಿಂದಿನ ಸೂತ್ರದಿಂದ ಅನುವೃತ್ತಿಯನ್ನು ಮಾಡಬೇಕು ಅಂತ ಆದರೆ ಆಗ ತುಂಬ ಹಿಂದೆ ಇದೆ, ಆದ್ದರಿಂದ ಹೇಗೆ ಬರುತ್ತೆ? ಇಲ್ಲಿ ಮಧ್ಯದಲ್ಲಿ ಎಲ್ಲೂ ಅನುವೃತ್ತಿ ಆಗಿರಲ್ಲ, ಇಲ್ಲಿ ಮಾತ್ರ ಆಗಬೇಕು ಅಂದರೆ ಹೇಗೆ ಅಂದರೆ ಮಂಡೂಕಪ್ಲುತಿ ನ್ಯಾಯೇನ ಅನುವೃತ್ತಿ ಅಂತ. ಮಂಡೂಕ ಅಂದರೆ ಕಪ್ಪೆ ಅದು ಹಾರುತ್ತೆ, ಮಧ್ಯದಲ್ಲಿ ಒಂದಷ್ಟು ಜಾಗವನ್ನು ಬಿಟ್ಟು ಮುಂದೆ ಹಾರುತ್ತಲ್ಲ, ಹಾಗೆ ಅಂತ ಕೆಲವು ಕಡೆ ಹೇಳ್ತಾನೆ. ಮತ್ತು ಇನ್ನು ಎಲ್ಲ ಕಡೆಯಲ್ಲೂ ಅನುವೃತ್ತಿ ಅನ್ನೋದು ಶಿಷ್ಯ ಪರಂಪರೆಯಿಂದ ತಿಳಿಯುವಂಥದ್ದು. ಆಯಿತು ಆಯಿತು, ನಮಸ್ಕಾರ.